ಇನ್ನು ಮೆಟ್ರೋ ನಗರಗಳಿಂದ ಬಂದಂಥ ಕೆಲವು ಹೈಲೈಟ್ ಸುದ್ದಿಗಳು. ಮೊಟ್ಟ ಮೊದಲಿಗೆ ದೆಹಲಿಯಿಂದ ಬಂದಂಥ ಒಂದು ಸುದ್ದಿಯನ್ನು ಹಾಕ್ತೀನಿ ನೋಡಿ. ಫ್ಯಾಷನ್ ಫೈಟ್, ಒಂದೇ ಉಡುಪಿಗಾಗಿ ಇಬ್ಬರು ಮಹಿಳೆಯರ ಕಾಳಗ, ವಿಡಿಯೋ ವೈರಲ್. ದೆಹಲಿಯ ಜನಪ್ರಿಯ ಸರೋಜಿನಿ ನಗರ ಮಾರುಕಟ್ಟೆಯ ಬಟ್ಟೆಗಳಿಗಾಗಿ ಹೆಸರುವಾಸಿಯಾಗಿದೆ. ಇಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿರುವ ಫ್ಯಾಷನೇಬಲ್ ಉಡುಪುಗಳನ್ನು ಕೊಳ್ಳಲು ಮಹಿಳೆಯರು ಮುಗಿಬೀಳುತ್ತಾರೆ. ಆದರೆ ಇತ್ತೀಚೆಗೆ ಇದೇ ಮಾರುಕಟ್ಟೆಯಲ್ಲಿ ನಡೆದ ಒಂದು ಘಟನೆ ಎಲ್ಲರ ಗಮನವನ್ನು ಸೆಳೆದಿದೆ. ಒಂದೇ ಡ್ರೆಸ್ಗಾಗಿ ಇಬ್ಬರು ಮಹಿಳೆಯರು ಪರಸ್ಪರ ತೀವ್ರವಾಗಿ ಹೊಡೆದಾಡಿಕೊಂಡಿದ್ದಾರೆ. ಈ ಗಲಾಟೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ವಿಡಿಯೋದಲ್ಲಿ ಇಬ್ಬರು ಮಹಿಳೆಯರು ಒಂದು ಉಡುಪಿಗಾಗಿ ವಾದಿಸುತ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಾದವು ತಾರಕಕ್ಕೇರಿದಾಗ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಕಪಾಳಕ್ಕೆ ಹೊಡೆಯುತ್ತಾಳೆ. ಇದರಿಂದ ಕೆರಳಿದ ಮತ್ತೊಬ್ಬ ಮಹಿಳೆ ತಕ್ಷಣವೇ ತಿರುಗೇಟನ್ನು ನೀಡುತ್ತಾ ಆಕೆಯನ್ನು ಕೆಡುತ್ತಾಳೆ. ಆರಂಭದಲ್ಲಿ ಮೂರನೇ ಮಹಿಳೆಯೊಬ್ಬರು ಮಧ್ಯ ಪ್ರವೇಶಿಸಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದರೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೆ ಆಕೆಯು ಗಲಾಟೆಯಲ್ಲಿ ಭಾಗಿಯಾಗುತ್ತಾಳೆ. ಬಟ್ಟೆ ಅಂಗಡಿಯ ಹೊರಗೆ ಈ ಕಾಳಗ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತದೆ. ಸುತ್ತಲೂ ನೆರೆದಿದ್ದ ಜನರು ಜಗಳವನ್ನು ನಿಲ್ಲಿಸಲು ಪ್ರಯತ್ನಿಸದೆಯೇ ಕೇವಲ ನೋಡುತ್ತಾ ನಿಂತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಮಹಿಳೆಯರು ಪರಸ್ಪರ ಕೂದಲನ್ನು ಹಿಡಿದು ಎಳೆಯುತ್ತಾ ದೈಹಿಕವಾಗಿ ಹಲ್ಲೆ ಮಾಡಿಕೊಳ್ಳುತ್ತಿರುವುದು ಕಂಡುಬರುತ್ತದೆ. ಈ ವೇಳೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಮಹಿಳೆಯರಲ್ಲಿ ಒಬ್ಬರನ್ನು ತಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ತಮ್ಮದೇ ಆದ ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ ಈ ವಿಡಿಯೋವನ್ನು. ಎರಡನೇ ಸುದ್ದಿ ನಮ್ಮ ಬೆಂಗಳೂರಿನಿಂದ ಬಂದಂಥ ಅದ್ಭುತವಾದ ಸುದ್ದಿ. ನೋಡಿ ಇಲ್ಲಿದೆ ಅದರ ವರದಿಯನ್ನು. ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಪ್ರೇಮಿಗಳು ರೋಮಾನ್ಸ್ ಮಾಡಿದ್ದು ವ್ಯಾಪಕ ಟೀಕೆ ಆಕ್ರೋಶಕ್ಕೆ ಕಾರಣವಾಗಿದೆ. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಅಕ್ಕಪಕ್ಕದಲ್ಲಿ ಜನರಿದ್ದರೂ ಡೋಂಟ್ ಕೇರ್ ಎನ್ನದೆ ಪ್ರೇಮಿಗಳು ರೋಮಾನ್ಸನ್ನು ಮಾಡಿದ್ದಾರೆ. ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶ ಟೀಕೆಗಳಿಗೆ ಕಾರಣವಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಇಂಥ ಅಸಹ್ಯ ಕೃತ್ಯ ಎಸಗುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರು ದೆಹಲಿ ಮೆಟ್ರೋ ಸಂಸ್ಕೃತಿಯತ್ತ ಸಾಗುತ್ತಿದೆಯೇ? ಹೌದು, ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಸಾರ್ವಜನಿಕರ ವರ್ತನೆಗೆ ಅಡ್ಡಿಯುಂಟು ಮಾಡುವುದು ಬೆಂಗಳೂರಿನ ಸಭ್ಯತೆಯ ಬಗ್ಗೆ ಪ್ರಶ್ನೆಗಳ ಹುಟ್ಟುಹಾಕುತ್ತವೆ. ಕೆಲವು ವ್ಯಕ್ತಿಗಳು ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸುತ್ತಿರುವ ನಡವಳಿಕೆಯನ್ನು ನೋಡುವುದು ಅತ್ಯಂತ ನಿರಾಶಾದಾಯಕ ಮತ್ತು ಕಳವಳಕಾರಿಯಾಗಿದೆ. ಯುವಕನೊಬ್ಬ ತನ್ನ ಗೆಳತಿಯೊಂದಿಗೆ ಅತ್ಯಂತ ಅನುಚಿತ ವರ್ತನೆಯಲ್ಲಿ ತೊಡಗಿದ್ದು ಅಶ್ಲೀಲ ರೀತಿಯಲ್ಲಿ ತನ್ನ ಕೈಗಳನ್ನು ಆಕೆಯ ಬಟ್ಟೆಯೊಳಗೆ ಬಹಿರಂಗವಾಗಿ ಇರಿಸುತ್ತಾನೆ. ಇಂತಹ ಕ್ರಮಗಳು ವಿಶೇಷವಾಗಿ ಮೆಟ್ರೋ ನಿಲ್ದಾಣದಂಥ ಸಾರ್ವಜನಿಕ ಸ್ಥಳದಲ್ಲಿ ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ. ಸಾರ್ವಜನಿಕ ಸ್ಥಳಗಳು ಮಕ್ಕಳು, ಮಹಿಳೆಯರು, ಕುಟುಂಬಗಳು, ಹಿರಿಯರು ಎಲ್ಲರಿಗೂ ಮೀಸಲಾಗಿವೆ. ಜನರು ಅವರನ್ನು ಆಪ್ತ ನಡವಳಿಕೆಗಾಗಿ ಖಾಸಗಿ ವಲಯಗಳಾಗಿ ಪರಿಗಣಿಸುವುದನ್ನು ನೋಡುವುದು ಅಗೌರವ ಮತ್ತು ಅವಮಾನಕರವಾಗಿದೆ. ಆ ಕುರಿತು ವಿಡಿಯೋ ಹಾಕ್ತೀನಿ ನೋಡಿ. ಮೂರನೇ ಸುದ್ದಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಬಂದ ಸುದ್ದಿ. ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಮೋದಿಯವರು ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಶುಕ್ರವಾರ ವಾರಣಾಸಿಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು ನಗರದಲ್ಲಿ ನಡೆಯುತ್ತಿರುವ ಕ್ರಿಮಿನಲ್ ಪ್ರಕರಣ ಸೇರಿದಂತೆ ಇತ್ತೀಚೆಗೆ ನಡೆದ ಯುವತಿಯ ಅತ್ಯಾಚಾರ ಪ್ರಕರಣದ ಕುರಿತು ವಾರಣಾಸಿಯ ಪೊಲೀಸ್ ಕಮಿಷನರ್, ವಿಭಾಗೀಯ ಆಯುಕ್ತ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ವಿವರವಾದ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲದೆ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಉಳಿದ ಆರೋಪಿಗಳನ್ನು ಅತಿ ಶೀಘ್ರದಲ್ಲಿ ಬಂಧಿಸುವುದಾಗಿ ತಿಳಿಸಿದ್ದಾರೆ. 23 ಜನರಿಂದ 7 ದಿನಗಳ ಕಾಲ ಯುವತಿಯ ಮೇಲೆ ಅತ್ಯಾಚಾರ ಘಟನೆಗೆ ಸಂಬಂಧಿಸಿದ ಸಂತ್ರಸ್ತೆ ಲಾಲ್ಪುರ ಪಾಂಡೇಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಅದರಂತೆ 23 ಜನ ಅಮಲು ಪದಾರ್ಥಗಳನ್ನು ನೀಡಿ ತನ್ನ ಮೇಲೆ 7 ದಿನಗಳ ಕಾಲ ಅತ್ಯಾಚಾರ ಎಸಗಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಯುವತಿ ಹೇಳಿದ್ದಾಳೆ. ಮತ್ತೊಂದು ಸುದ್ದಿ ಮಧ್ಯಪ್ರದೇಶದ ಭೋಪಾಲದಿಂದ ನೋಡಿ.
ಮಹಿಳೆಯ ಕೈಯಿಂದ ಗುಟ್ಕಾ ಪ್ಯಾಕೆಟ್ ಕಸಿದುಕೊಂಡ ಕೇಂದ್ರ ಸಚಿವ ಗುಟ್ಕಾ ತಿನ್ನುವುದು ಆರೋಗ್ಯಕ್ಕೆ ಹಾನಿಕರವೆಂದು ತಿಳಿದಿದ್ದರೂ ಜನ ಮಾತ್ರ ತಿನ್ನುವುದನ್ನು ಬಿಡ್ತಾ ಇಲ್ಲ. ಇದೀಗ ಗುಟ್ಕಾ ತಿನ್ನುತ್ತಿದ್ದ ಮಹಿಳೆಯೊಬ್ಬರು ಕೇಂದ್ರ ಸಚಿವರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಹಿಳೆಯಿಂದ ಗುಟ್ಕಾ ಪ್ಯಾಕೆಟ್ ತೆಗೆದುಕೊಂಡು ತಂಬಾಕು ಜಿಗಿಯುವುದನ್ನು ನಿಲ್ಲಿಸುವಂತೆ ಸಲಹೆ ನೀಡಿದ್ದಾರೆ. ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ವೈರಲ್ ಆಗಿ ನೆಟ್ಟಿಗರ ಹೃದಯವನ್ನ ಗೆದ್ದಿದೆ. ಮಾಹಿತಿಯ ಪ್ರಕಾರ ಸಚಿವ ಸಿಂಧಿಯಾ ಇತ್ತೀಚೆಗೆ ಮಧ್ಯಪ್ರದೇಶದ ಶಿವಪುರಿಯಲ್ಲಿದ್ದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ವೈರಲ್ ವಿಡಿಯೋದಲ್ಲಿ ಸಚಿವರು ಮಹಿಳೆಯೊಬ್ಬಳು ಗುಟ್ಕಾ ಜಗಿಯುತ್ತಿರುವುದನ್ನು ನೋಡಿದ್ದಾರೆ. ತಕ್ಷಣ ಅವರು ಅವಳನ್ನು ನಿಲ್ಲಿಸಿ, ನೀವು ತಂಬಾಕು ಜಿಗಿಯುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಆಗ ಮಹಿಳೆ ಹೌದು ಎಂದು ತಲೆಯಾಡಿಸುತ್ತಿದ್ದಂತೆ ಸಿಂಧಿಯಾ ಮತ್ತೆ ಆಕೆಯನ್ನು ಪ್ರಶ್ನಿಸಿ, ನೀವು ತಂಬಾಕನ್ನ ಯಾಕೆ ಜಿಗಿಯುತ್ತಿದ್ದೀರಿ ಎಂದು ಕೇಳಿದ್ದಾರೆ. ಆಗ ಮಹಿಳೆ ಏನು ಉತ್ತರಿಸಲಾಗಿದೆ, ಅವರ ಮುಖ ನೋಡುತ್ತಾ ನಗುವಾಗ ಸಿಂಧಿಯಾ ಅವರು ವಿನಯದಿಂದ, ಇದು ಆರೋಗ್ಯಕ್ಕೆ ಕೆಟ್ಟದ್ದು ಎಂದು ನಿಮಗೆ ತಿಳಿದಿದೆ ಅಲ್ವೇ, ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಅಲ್ವೇ ಎಂದು ಸಲಹೆ ನೀಡಿದ್ದಾರೆ. ಆಗ ನಂತರ ಸಚಿವ ಸಿಂಧಿಯಾ ಅವರು ಮಹಿಳೆ ಬ್ಯಾಗ್ನಿಂದ ಗುಟ್ಕಾ जानकारी मिली है, जो ताज़ा अपडेट है कि काबुल राणा लंच के बाद यानी कि पोस्ट लंच किसी भी वक्त जो है पालम टेक्निकल एरिया पहुंच सकता है। इसके काफिले में एम्बुलेंस भी रहेगी। दिल्ली पुलिस की 5 से 6 गाड़ी आई है। देखिए आप सामने गाड़ी आई है, तो लगातार दिल्ली पुलिस की जो काफिले गाड़ी है वो यहाँ पर